ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವಾಗ ಏನಂತ ನೋಡಿದ್ರೆ ಇದು ಡೇ 129 ವ್ಲಾಗು. ಇವಾಗ ಎಲ್ಲಿಗೆ ಹೋಗ್ತಾ ಏನಂತ ನೋಡಿದ್ರೆ ಸೌಖ್ಯ ರೋಡಿಂದ ಹೈದರಾಬಾದ್ಗೆ. ಇವಾಗ ಏನು ಟ್ವಿಸ್ಟ್ ಅಂತ ನೋಡಿದ್ರೆ ನಮಗೆ ಸಿಟಿ ಒಳಗಡೆ ಕೊಟ್ಬಿಟ್ಟಿದ್ದಾರೆ ಲೋಡು. ಅದೇ ವರ್ಷ ಆಗ್ತಾ ಇರೋದು. ಸೊ ಏನಿಲ್ಲ, ಇಲ್ಲಿ ಜಲ್ದಿನೇ ಲೋಡ್ ಆಗಿಬಿಡುತ್ತೆ, ಹೋಗಿದ ತಕ್ಷಣ ಲೋಡ್ ಆಗಿಬಿಡುತ್ತೆ. ಸರಿ ಅಂತ ಸೀದಾ ಹೋಗ್ತಾರೋ ನೋಡಿದ್ರೆ ಹೆಬ್ಬಾಳ ಟ್ರಾಫಿಕ್ ಜಾಮಲ್ಲಿ ಬೇರೆ ತಗೊಳಕೊಂಡ್ಬಿಟ್ಟಿದ್ದೆ. ಹೆಬ್ಬಾಳ ಟ್ರಾಫಿಕ್ ಜಾಮಲ್ಲಿ ತಗೊಳಕೋವಾಗ ಎರಡು ವಿಷಯ ನೆನಪು ಬಂತು. ಒಂದು, ಕಮೆಂಟ್ಸಲ್ಲಿ ಹೋಗ್ತಾ ಇರುವಾಗ ನೋಡಿದ್ರೆ ಬ್ರೋ ಡೈಲಿ ವಿಡಿಯೋ ಹಾಕ್ರಿ ಅಂತ ಒಂದು ಕಮೆಂಟ್ಗಳು ಬೇರೆ ಬಂದಿತ್ತು. ಅದಕ್ಕೆ ಅದನ್ನು ನಿಮ್ಮ ಹತ್ರ ಬಿಡೋಣ ಅಂತ ಒಂದು ಐಡಿಯಾದಲ್ಲಿದ್ದೀನಿ. ನೀವೇ ಏನೋ ಒಂದು ಕಂಟೆಂಟ್ ಕೊಡ್ರಿ, ನನಗೆ ಅದಾಗುತ್ತಾ ಇಲ್ವಾ ಅಂತ ಮಾಡಿ ನೋಡೋಣ. ಅದರಿಂದನೇ ಡೈಲಿ ವಿಡಿಯೋ ಬೇಕಾದ್ರೆ ನೀವು ಡೈಲಿ ಏನೋ ಒಂದು ಕಮೆಂಟ್ ಹಾಕ್ರಿ, ಅದು ಮಾಡಿರಿ ಇದು ಮಾಡಿರಿ ಅಂತ. ನಮ್ಮ ಕೈಯಲ್ಲಿ ಆದಷ್ಟು ನಾನು ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀನಿ, ಸರಿನಾ? ಅದೇ ಥರ ಇನ್ನೊಂದು ಏನಂತ ನೋಡಿದ್ರೆ, ಈ ಹೆಬ್ಬಾಳ ರೂಟು ಸ್ವಲ್ಪ ಬೇರೆ ರೂಟ್ ಬರೋಣ ಅಂತಿದ್ದೀನಿ ಸ್ವಲ್ಪ ದಿನಾಗೆ. ಯಾಕಂದರೆ ಸ್ವಲ್ಪ ಟ್ರಾಫಿಕ್ ಜಾಮ್ ಹೆವಿ ಆಗಿದೆ ಹೆಬ್ಬಾಳ ರೂಟು. ಅದರಿಂದ ಮೇಘ ಸರ್ಕಲ್ ಮೇಲಿಂದ ಬರೋಣ ಅಂತ ನೋಡ್ತಾ ಇದ್ದೀನಿ. ನೋಡೋಣ ನೆಕ್ಸ್ಟ್ ಟ್ರಿಪ್ಪಲ್ಲಿ ಆದರೆ ಬರೋಣ. ಸರಿ ಅಂತಂದ್ರೆ ದಾಟ್ಕೊಂಡು ಕರೆಕ್ಟಾಗಿ ಇಲ್ಲಿ ನಾಗವರ ಬಂದರೆ ನಾಗವರದಲ್ಲೂ ಮಾನ್ಯತಾ ಟೆಕ್ ಪಾರ್ಕು ಜಾಮು. ಸೀದಾ ಅಲ್ಲಿಂದ ರಾಮಮೂರ್ತಿ ನಗರ್ ಬಂದರೂ ಅಲ್ಲೂ ಜಾಮು. ಸೀದಾ ಏನು ಮಾಡೋದು, ಒಂದು ಕಡೆ ಗಾಳಿ ಬೇರೆ ಆಡ್ತಾ ಇಲ್ಲ, ಏನಿಲ್ಲ. ಸೀದಾ ನಾನ್ ಸ್ಟಾಪ್ ಹೊಡೆದು ಸೀದಾ ಒಂದು 11 ಗಂಟೆಗೆಲ್ಲ ಹೋಗಿ ಗಾಡಿ ಬಿಟ್ಟಿದ್ದೀನಿ ಪಾಯಿಂಟಿಗೆ. ನೋಡಿದ್ರೆ ಅವ್ರು 12 ಗಂಟೆಗೆಲ್ಲ ಗಾಡಿ ಲೋಡ್ ಆಗಿಬಿಟ್ಟಿರೋದು. ಏನಕ್ಕೆ ಅಷ್ಟು ಜಲ್ದಿ ಅಂತ ನೋಡಿದ್ರೆ, ಯಾಕಂದರೆ ಅದು ಸಿಂಗಲ್ ಪಾಯಿಂಟು, ಒಂದೇ ಪಾರ್ಟಿ, ಅದರಿಂದ ಜಲ್ದಿ ಲೋಡ್ ಆಗಿಬಿಡುತ್ತೆ. ಆದರೆ ಅವರು ಹೋಗಿ ಸೆಕ್ಯೂರಿಟಿಗೆ ಆಲ್ರೆಡಿ ಮುಂಚೆನೇ ಹೇಳ್ಬಿಟ್ಟೆ, ಭಯ್ಯ ನೀನು ಊಟಕ್ಕೆ ಹೋಗೋ ಅಷ್ಟಿಗೆ ನನಗೆ ಬಿಲ್ ಕೊಟ್ಬಿಡು 1 ಗಂಟೆಗೆಲ್ಲ ಅಂತ. ಯಾಕಂದರೆ ಇವರು 12 ಗಂಟೆಗೆ ಲೋಡ್ ಆಗಿದೆ ಅಂದರೆ 2:30 ಕೊಡ್ತಾರೆ ಬಿಲ್ಲು, ಸುಮ್ಮನೆ ವಾಸಾಡೋಗೋದು. ಆದರೆ ಅವ್ರು ಜಲ್ದಿ ಕೊಟ್ಟಿನಿ ಏನಕ್ಕೆ ಪ್ರಯೋಜನ ಇಲ್ಲ. ಏನಕ್ಕೆ ಅಂತ ನೋಡಿದ್ರೆ ಇವರು ಡೀಸೆಲ್ ಕಾಸು ಹಾಕೋದೆ 9 ಗಂಟೆಗೆ ಅಂತೆ. ಅಷ್ಟೊತ್ತು ಗಂಟೆಗೆ ಏನು ಮಾಡಲಿ ಹೇಳಿ ನಾನು? ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿ ರಿಟರ್ನ್ ಬರ್ತೀವಲ್ಲ, ಅದಕ್ಕೆ ನಮ್ಮ ಅವರು ಗೋಡನವ್ರ ಹತ್ರ ಕಾಸು ಹಾಕ್ಸ್ಕೊಂಡು ಆ ಕಾಸಲ್ಲಿ ಡೀಸೆಲ್ ಹಾಕ್ಸೋಣ ಅಂತ ಪ್ಲ್ಯಾನ್ ಮಾಡಿ ನಿಧಾನಕ್ಕೆ ಬಂದು ಅವ್ರು ಕಾಸು ಹಾಕೋಕೆ ಒಂದು 1 ಅವರ್ ಮಾಡಿದ್ರು ಹೇಳಿ. ಆದರೆ ಅರ್ಜೆಂಟಿಗೆ ಈ ಥರ ಎಲ್ಲ ಸೀರಿಯಸ್ಸಾಗಿ ಹೇಳ್ಬೇಕಂದ್ರೆ ಯಾರಿಗೂ ಸಿಕ್ಕಿರಲ್ಲ ಆ ಥರ ಲೋಡು. ನನಗೆ ಸಿಕ್ಕೈತೆ, ಅದಕ್ಕೆ ನಾನು ಕರೆಕ್ಟಾಗಿರ್ತೀನಿ 10 ಗಂಟೆ. ಅದಕ್ಕೆ ನಾನು ರಿಟರ್ನ್ ಬರೋದು ಅಷ್ಟು ವೀಡಿಯೋಗಳು ಆಗ್ತಾಯಿಲ್ಲ. ಅವ್ರು ಹೇಳಿದೊಂದು ಕಾರಣದಿಂದ. ಅವ್ರು ನಮಗೆ ಎಷ್ಟು ಹೆಲ್ಪ್ ಮಾಡ್ತಾರೆ, ನಾವು ಅವ್ರಿಗೊಂದು ಹೆಲ್ಪ್ ಕೂಡ ಮಾಡಿಲ್ಲ ಅಂದರೆ ಹಿಂಗೆ ಹೇಳಿ. ಅದರಿಂದನೇ ಸರಿ ಅಂತ ಹಂಗೆ ಡೀಸೆಲ್ ಹಾಕ್ಸ್ಕೊಂಡು ಟೈರೆಲ್ಲ ಚೆಕ್ ಮಾಡ್ತಾ ಇರುವಾಗ ನೋಡಿದ್ರೆ 2 ಬೋಲ್ಟ್ ಬೇರೆ ಕಟ್ಟಾಕ್ಬಿಟ್ಟಿತ್ತು ಆಲ್ರೆಡಿ ನೆನ್ನೆ. ಆ ವೀಲ್ ಬೋಲ್ಟು ಏನಕ್ಕೆ ಕಟ್ಟಾಗ್ತಾ ಇದೆ ಅಂತ ನೋಡಿದ್ರೆ, ಈ ಬಾಗೇಪಲ್ಲಿಯಲ್ಲಿ ಒಂದು 2-3 ಸ್ಪಾಟಲ್ಲಿ ದೊಡ್ಡದಾಗಿ ಹಾಕ್ಬಿಟ್ಟಿದ್ದಾರೆ. ಈ ವೈಟ್ ಕಲರ್ ಪಟ್ಟಿ ಬರುತ್ತೆ ಗೊತ್ತಾ, ಲೈನಾಗೆ, ಅದು ದೊಡ್ಡದಾಗಿ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ನಾನು ಅಲ್ಲೂ ವಾಚ್ ಹಾಕ್ತೆ ನೋಡಿದೆ, ಒಂದು 2-3 ವೀಲ್ ಬೋಲ್ಟ್ಗಳು ಬಿದ್ದಿತ್ತು. ಅದೇನಂದ್ರೆ ದೊಡ್ಡ ಅಂತ ಇರುತ್ತೆ ಸೌಂಡು, ಅದರಿಂದನೇ ಆಗೋದು. ನನಗೆ ಗೊತ್ತಿರಂಗೆ ಅದೇ ಪ್ಲ್ಯಾನ್ ಇದು. ಅದೇ ಬೇಕಾದ್ರೆ ಒಂದು ಸಪ್ರೇಟ್ ವೀಡಿಯೋನ ಮಾಡಿ ಹಾಕ್ತೀನಿ ಬಿಡಿ, ತಲೆ ಕೆರ್ಸ್ಕೊಂಬೇಡಿ. ಸರಿ ಅಂತ ಡೀಸೆಲ್ ಹಾಕ್ಸ್ಕೊಂಡು ನಾನ್ ಸ್ಟಾಪ್ ಎಲ್ಲಿಗೆ ಬಂದಿದೆ ಅಂತ ನೋಡಿದ್ರೆ ಡೌನ್ ಹತ್ರ ಬಂದಿನೇ ನಿಲ್ಸಿರೋದು. ಸುಮ್ಮನೆ ಅಲ್ಲಿ ನಿಲ್ಲಿಸಿ ಏನು ಮಾಡೋದು, ಸುಮ್ಮನೆ ವೇಸ್ಟ್ ತಾನೇ, ಟೈಮ್ ವೇಸ್ಟ್ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಜಾಸ್ತಿ ನಿಲ್ಸೋಕೆ ಹೋಗಲ್ಲ. ಸೀದಾ ಡೌನಲ್ಲಿ ಒಂದು ಟೀ ಕುಡ್ದು ಸೀದಾ ಅಲ್ಲಿಂದ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.